ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ ವಿನ್ ಆಗಬೇಕು? ಗಿಲ್ಲಿ ಆವಾಗಲೂ ನಮ್ಮ ಫ್ಯಾನ್ ಅವ. ಬಿಗ್ ಬಾಸಲ್ಲಿ ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ನಿಮಗೆ? ಅದ್ಯಾವುದೋ ಒಂದು ಕುಳ್ಳಿ ಅದಲ್ಲ, ಏನೇನು ಹೆಸರು ರಕ್ಷಿತಾ, ಅದು ತಲಾಟ ಜಾಸ್ತಿ ಅದಷ್ಟೇ ಅದು. ಯಾಕಂದ್ರೆ ಅಯ್ಯೋ ಯಾತಕ್ಕೆ ಅವ್ರು ಮುನ್ಸ್ಕತ್ತದ, ಎಲ್ಲಿ ಬೇಕೋ ಅಲ್ಲಿ ಹೋಗಿ ಮನಿಕತ್ತದ. ಅದರಿಂದ ಬಾತ್ರೂಮ್ಗೆ ಹೋಗಿ ಮನಿಕಂದ್ರೆ ಆಡಕ್ಕತ್ತದ. ಅಲ್ಲಪ್ಪ, ಮನೆ ಕೇಳೋ ಜಾಗದಲ್ಲಿ ಮನೆ ಕೇಳಿದ್ರೆ ನೋಡೋ, ಹೋಗಿ ಬಾತ್ರೂಮ್ ಮನೆ ಕೇಳಿದ್ರೆ ಆಟ ಆಡಕ್ಕತ್ತದ. ಅವ್ರು ಚೆನ್ನಾಗಿ ಆಡ್ತೀರಾ ಅಂತೀರಾ? ಓಕೆ, ಈಗ ನಿನ್ನ ನಾಮಿನೇಷನ್ ಅಂತ ಬಂದಾಗ ಮನೆಯಿಂದ ಯಾರು ಹೊರಗೋಗ್ಬೇಕು ಅಂತ ಕೇಳಿದಾಗ ಎಲ್ಲರೂ ಎಲ್ಲರೂ ಹೇಳಿ ಗಿಲ್ಲಿ ಗಿಲ್ಲಿನೇ ಅಂತ ಟಾರ್ಗೆಟ್ ಮಾಡ್ತಾವ್ರೆ, ಏನು ಅನಿಸುತ್ತೆ? ಇಲ್ಲಿ ಟಾರ್ಗೆಟ್ ಅಮ್ಮ ಇರೋದು ಓಪನ್ ಆಗಿ ಹೇಳ್ತಾನೆ. ಅವ್ನು ಮುಚ್ಚು ಮರ ಏನಿಲ್ಲ, ಅವಾಗಿನಿಂದ ಹಂಗೆ ಐತೆ. ಕಾಮಿಡಿಯಿಂದ ಬಂದವನಲ್ವಾ, ಅವ್ನು ಕಾಮಿಡಿ ಮಾಡ್ತಿರ್ತಾನೆ, ಇವ್ರಿಗೆ ಅದು ಸೀರಿಯಸ್ ಆಗುತ್ತೆ ಅಷ್ಟೇ ಅದು ಅಲ್ವಾ. ಈಗ ಗಿಲ್ಲಿ ಜೊತೆಗೆ ಇದ್ದಿದ್ದು ಕಾವ್ಯ ಮತ್ತು ರಘು ಅವರೇ ನಾಮಿನೇಟ್ ಮಾಡಿಬಿಟ್ರು ಗಿಲ್ಲಿನ, ಏನು ಹೇಳ್ತೀರಾ? ಅವಮ್ಮ ಅವ್ನು ಟಾರ್ಗೆಟ್ ಮಾಡ್ಕೊಂಡ ಅಷ್ಟೇ, ಅವನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ನು ಎಲ್ಲನೂ ಕಲ್ತ್ಕೊಂಡ, ಈಗ ಅವನ್ನೇ ಆಪೋಸಿಟ್ ಮಾಡ್ದ ಅಷ್ಟೇ. ಗಿಲ್ಲಿ ದೂರ ಆದರೆ ಬೆಟರ್ ಅಂತೀರಾ ಕಾವ್ಯಿಂದ? ಬೆಟರ್, ಅವ್ನು ಈಗಲೇ ದೂರ ಆಗ್ಬಿಡ್ಬೇಕು. ಅವ್ನ ಆಟ ಏನೋ ಅದು ಆಡಬೇಕು ಅಲ್ವಾ. ಎಲ್ಲ ಏನಂತಾರೆ ಅಂದರೆ ಗಿಲ್ಲಿಯಿಂದ ಕಾವ್ಯ ದೂರ ಆದರೆ ಗಿಲ್ಲಿ ಇನ್ನೂ ಚೆನ್ನಾಗಿ ಆಡ್ತಾನೆ ಅಂತ ಅಂತಾರೆ, ಚೆನ್ನಾಗಿ ಆಡ್ತಾನೆ ಅಂತಾರೆ, ನೀವೇನಂತೀರ? ನಾವು ಆಡ್ ಚೆನ್ನಾಗಿ ಅವ್ರಿಗೆ ಎಲ್ಲರೂ ದೂರ ಆಗಿ ಅವ್ನ ಆಟ ಅವ್ನು ಆಡ್ಕೊಂಡ್ರೆ ಇನ್ನೂ ಅವನಿಗೆ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ಈ ಸೀಸನ್? ಈ ಸೀಸನ್ ಒನ್ ಮ್ಯಾನ್ ಆರ್ಮಿ ಗಿಲ್ಲಿ ವಿನ್ ಆಗ್ಬೋದು ಅಂತ ಅನ್ಸುತ್ತೆ ಬ್ರೋ. ಅವರೇ? ಯಾಕೆ ಅವರೇ? ಅವ್ನು ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾನೆ, ಆಮೇಲೆ ಎಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ, ಎಲ್ಲಿ ಪ್ರೋಮೋ ಕೊಡಬೇಕು ಅದೆಲ್ಲ ಏನು ಮಾಡ್ತಾನೆ, ಆಮೇಲೆ ಕ್ಯಾಮ್ರಾ ಮುಂದೆ ಹೆಂಗೆ ಕಾಣಿಸ್ಕೋಬೇಕು, ಅವ್ನು ಕಾಮಿಡಿಯಿಂದ ಏನೇನು ಮಾಡಬೇಕು ಅಂತಂತ ಗಿಲ್ಲಿಗೆ ಪಕ್ಕ ಗೊತ್ತು ಬ್ರೋ. ಅದರಿಂದ ಗಿಲ್ಲಿ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬ್ರೋ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಸರ್ ನಮ್ಮ ಪ್ರಕಾರ ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟನೇ ವಿನ್ ಆಗ್ಬೇಕಂತೀರಾ? ಸರ್ ಅವ್ರು ನ್ಯಾಚುರಲ್ ಆಟ ಆಡ್ತಾನೆ, ಡಬಲ್ ಗೇಮ್ ಮಾಡಲ್ಲ, ಬೇರೆಯವ್ರ ಥರ ಅಲ್ಲೊಂದು ಇಲ್ಲೊಂದು ಆ ಥರ ಏನಿಲ್ಲ, ನೇರ ದಿಟ್ಟ ನಿರಂತರ ಚೆನ್ನಾಗಿ ಮಾತಾಡ್ತಾನೆ, ಅದಕ್ಕೆ ಅವ್ನು ಇಷ್ಟ ಆಗ್ತಾನೆ. ಆಮೇಲೆ ಒಳ್ಳೆ ಕಾಮಿಡಿ ಪೀಸು, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಹಾಗಾಗಿ ಅವ್ನು ತುಂಬ ಇಷ್ಟ. ಎಲ್ಲರೂ ಹೆಂಗಂತವ್ರೆ ಅಂದರೆ ಈಗ ಬಿಗ್ ಬಾಸ್ ಮನೇಲಿ ಹೊರಗಡೆ ಇರೋರಿಗೆ ಗಿಲ್ಲಿ ಕಾಮಿಡಿ ಮಾಡ್ತಿರೋದು ಏನು ಅಂತ ಗೊತ್ತು, ಬಟ್ ಬಿಗ್ ಬಾಸ್ ಮನೆಯೊಳಗೆ ಎಲ್ಲರೂ ಈಗ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾವ್ರೆ. ಅವ್ರಿಗೆ ಕಾಮಿಡಿ ಅತಿರೇಕ ಆಗ್ಬಿಟ್ಟಿದೆ, ನಮ್ಮ ಮನ್ಸಿಗೆ ನೋವಾಗುತ್ತೆ ಅಂತ ಎಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೆ ಕಾರಣ ಗೊತ್ತಾ? ಬಿಗ್ ಬಾಸಲ್ಲಿ ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟು ಗಿಲ್ಲಿ ನಟ, ಹಂಗಾಗಿ ಅವ್ನು ಟಾರ್ಗೆಟ್ ಮಾಡಿ ಅವ್ನ ನಾಮಿನೇಟ್ ಮಾಡಿ ಹೊರಗಡೆ ಕಳಿಸ್ರೆ ಮಿಕ್ದವ್ರಿಗೆ ಈಸಿ ಆಗುತ್ತೆ. ಆ ಉದ್ದೇಶದಿಂದ ಅವರು ಆ ಥರ ಹೇಳ್ತಾ ಇದ್ದಾರೆ ಅಷ್ಟೇ, ಇಲ್ಲ ಅಂದರೆ ಬೇರೆ ಏನೂ ಇಲ್ಲ. ಇವ್ನು ವಿನ್ ಆಗಬಾರ್ದು, ಇವ್ನು ಹೊರಗಡೆ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ ಅಷ್ಟೇ. ವಿಲನ್ ಅವ್ರು ಎಂಟ್ರಿ ಕೊಟ್ಟ ಮೇಲೆ ನಾಮಿನೇಷನ್ ಮಾಡೋ ಅಂತ ಅದು ನಡೆಯುತ್ತೆ, ಅದರಲ್ಲಿ ಎಲ್ಲರೂ ಮಾಡಿದ್ರು ಓಕೆ, ಬಟ್ ಗಿಲ್ಲಿ ಜೊತೆಗಿದ್ದಂಥ ರಘು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಕ್ಯಾರೆಕ್ಟ್ರೇ ವಿಲನ್ ಅಲ್ವಾ, ಹಂಗಾಗಿ ಇವರು ಉಲ್ಟಾ ಹೊಡಿತಾ ಇದ್ದಾರೆ ಅಷ್ಟೇ. ನೋಡೋಣ ಏನಾಗುತ್ತೆ ಮುಂದೆ, ಯಾವ್ಯಾವ ರೀತಿ ಟರ್ನ್ ಓವರ್ ಆಗ್ತಾರೆ, ಯಾವ ಜನ ಬಂಡವಾಳ ಹೆಂಗೆ ಅರ್ಥ ಆಗುತ್ತೆ ಅಂತ ಆಗ ಗೊತ್ತಾಗುತ್ತೆ. ಈ ವೀಕ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಯಾರು ಹೋಗ್ಬೇಕಂತೀರಾ? ಅಶ್ವಿನಿ ಗೌಡ ಹೋದರೆ ಒಳ್ಳೇದು. ಯಾಕೆ? ಸ್ವಲ್ಪ ಅವಳು ಡಬಲ್ ಗೇಮ್ ಮಾಡ್ತಾಳೆ ಅದರಿಂದ. ಕನ್ನಡ ಬಿಗ್ ಬಾಸಲ್ಲಿ ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿನೇ? ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಇರೋದು ಲೈವ್ ಆಗಿ ಹೇಳ್ತಾರೆ, ನೇರ ಮಾತಾಡ್ತಾರೆ. ಕಾವ್ಯ ಮತ್ತು ರಘು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಅಷ್ಟಿನಿಂದೆಲ್ಲ ಈಗ ಗಿಲ್ಲಿ ಗಿಲ್ಲಿ ಅಂತಿದ್ರು ಕಾವ್ಯವರು, ಈಗ ಲಾಸ್ಟ್ ಟೈಮಲ್ಲಿ ಗಿಲ್ಲಿ ಇದು ಮಾಡಿ ನಾಮಿನೇಟ್ ಮಾಡ್ತಾರೆ. ಈಗ ಫಸ್ಟಿಂದೆಲ್ಲ ಗಿಲ್ಲಿ ಗಿಲ್ಲಿ ಅಂತಿದ್ರು, ಈಗ ಅವರು ಇದ್ದಾಗ ಅಶ್ವಿನಿ ಮೇಡಮ್ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಯಾರು ಜಾನ್ವಿ ಅಂತಿದ್ರು. ಇವಾಗ ಲಾಸ್ಟ್ ಟೈಮಲ್ಲಿ ಇವನು ವಿನ್ ಆಗೋಯ್ತಾರೆ ಅಂದ್ಬಿಟ್ಟು ಉಲ್ಟಾ ಹೊಡಿತಾವ್ರೆ. ಬಿಗ್ ಬಾಸಲ್ಲಿ ಇವ್ರು ಚೆನ್ನಾಗಿ ಆಡ್ತಿಲ್ಲ ಅಂದರೆ ಅದ್ಯಾರು? ಮಾಮೂಲಿ ಇವರೇ ಅಶ್ವಿನಿ ಮೇಡಮು, ರಕ್ಷಿತಾ, ಅವರು ಆಡ್ತಾ ಬರ್ತಾ ಇಲ್ಲ. ಯಾಕೆ ಅವ್ರನ್ನ ಹೇಳ್ತಾ ಇದ್ದಾರೆ? ಮಾತು ಆಡ್ತಿದ್ದಾಗಲೇ ಓವರಾಗಿ ಮಾಡ್ಕೋತಾರೆ, ಕ್ಲಿಯರಿಟಿ ನೋಡಲ್ಲ, ಅವರು ಕ್ರಿಯೇಟಾಗಿ ಮಾತಾಡಲ್ಲ. ಇಲ್ಲಿ ನಟನೆ ಗೆಲ್ಲೋದು ಅವರು ಏನಂದ್ರೆ ಅಲ್ಲಿ ಇರೋದು ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅವರು ಕದ್ದಿ ಮುಚ್ಚಿ ಮಾತಾಡಲ್ಲ, ಇಂಡೈರೆಕ್ಟಾಗಿ ಮಾತಾಡಲ್ಲ, ನೇರ ಅಲ್ಲೇ ಪಟ್ಟಂತ ಉತ್ತರ ಕೊಡ್ತಾರೆ, ಸ್ಪಷ್ಟನ ಅದ. ಅದಕ್ಕೆ ಯಾರು ವಿನ್ ಆಗ್ಬೇಕಂತೀರ? ನಾನು ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಒಂದು ಮಂಡ್ಯದ ಹುಡುಗ, ಮತ್ತು ನ್ಯಾಚುರಲ್ಲು, ಮತ್ತು ಕಾಮಿಡಿ ಇದರಲ್ಲೆಲ್ಲ ಟಾಪರು. ಸೊ ಅವನಿಗೆ ಗೊತ್ತು ಚೆನ್ನಾಗಿ ಈಗ ಒಳಗಡೆ ಹೆಂಗೆ ಗೇಮ್ ಮಾಡಬೇಕು ಅನ್ನೋದು ಪಕ್ಕ ಅವನಿಗೆ ಗೊತ್ತು. ಮತ್ತು ವೋಟರ್ಸ್ಗಳು ಕೂಡ ಅವನಿಗೆ ಜಾಸ್ತಿ ಬೀಳ್ತಾಯಿರೋದು ಇವಾಗ ವೋಟರ್ಸು, ಹಂಗಾಗಿ ಅವನೇ ಗೆಲ್ಲಬೇಕು ಅಂತ. ಓಕೆ, ಈಗ ವಿಲನ್ ಅಂತ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಜೊತೆಗಿದ್ದವರೇ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಕಾವ್ಯ ಅವ್ರನ್ನ ಸುಮಾರು ಸತಿ ಸೇವ್ ಮಾಡೋರೆ, ಬಟ್ ಕಾವ್ಯ ಮಾತ್ರ ಗಿಲ್ಲಿನ ಸೇವ್ ಮಾಡಿಲ್ಲ, ಅದು ತುಂಬ ನೋವಾಗುತ್ತೆ. ಯಾಕಂದ್ರೆ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗು ಮತ್ತು ಗೇಮ್ ಪ್ರಕಾರ ಆಡೋಕ್ಕೆ ಹೋಗಿರಿ ಆ ಥರ ಇರ್ಬೋದು ಅಂತ ಅನ್ನಿಸುತ್ತೆ. ಈಗ ಮನೆಯವರೆಲ್ಲ ಸೇರಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತಾ? ಖಂಡಿತ. ಯಾಕೆ ಹೇಳ್ತೀವಿ?
ಯಾಕೆ ಅಂತಂದರೆ ಈಗ ಆಲ್ರೆಡಿ ಈಗ ಟಾಪರ್ ಅವರೇ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ವಿನ್ ಆಗೋದೇ ಅವನು ಅಂತ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಇವ್ರನ್ನ ಹೊರಗೆ ಹಾಕಿದ್ರೆ ಇನ್ನು ಮಿಕ್ಕಿದವ್ರಿಗೆ ಆಟ ಸೇವ್ ಮಾಡೋಕ್ಕೆ ಸರಿ ಅಂತ ಅವ್ರ ಐಡಿಯಾ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ಖಂಡಿತ. ಯಾರು ವಿನ್ ಆಗ್ಬೇಕಂತೀರಾ? ನಾವು ಗಿಲ್ಲಿ ಗೆಲ್ಲಬೇಕು ಅಂತೀವಿ. ಯಾಕೆ ಗಿಲ್ಲಿ? ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅದರಿಂದ ಅವ್ರು ಗೆಲ್ಲಬೇಕು ಅಂತ ಇದ್ದೀವಿ. ಎಲ್ಲರೂ ಬರೀ ಗಿಲ್ಲಿ ಗಿಲ್ಲಿಯೇ ಅಂತಾರೆ, ಏನಕ್ಕೆ? ಇರ್ಬೋದು ಅಂದರೆ ಕಾಮಿಡಿ ಗಿಮಿಡಿ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ, ಅದರಿಂದ ಅವರು ಗೆಲ್ಲಬೇಕು ಅಂತ ನಾವು ಆಸೆ ಪಡ್ತೀವಿ. ಎಲ್ಲ ಒಂದು ಕಡೆ ಮನೆ ಒಳಗಿರೋರಿಗೆ ಗಿಲ್ಲಿನೇ ಗೆಲ್ತಾನೆ ಅಂತ ಅನಿಸಿ ಎಲ್ಲರೂ ಅವ್ರನ್ನೇ ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತಾ? ಖಂಡಿತ. ಯಾಕಂಗೆ? ಎಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಗಿಲ್ಲಿ ಅವರು ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ. ಗಿಲ್ಲಿ ಅವರು ಚೆನ್ನಾಗಿ ಆಟ ಆಡೋದ್ರಿಂದ ಅಲ್ಲೇ ಉಳ್ಕೊಂಡಿದ್ದಾರೆ. ಈಗ ನೆನ್ನೆ ನೋಡ್ರೆ ಕಾವ್ಯ ಮತ್ತು ರಘು ಅವರು ಜೊತೆಗಿದ್ದವ್ರೆ, ಅವರೇ ನಾಮಿನೇಟ್ ಮಾಡಿದ್ರು ಗಿಲ್ಲಿನ. ಏನು ಅನ್ಸುತ್ತೆ ಅದು ನೋಡಿದ್ರೆ? ಅದು ತಪ್ಪು ಅನಿಸುತ್ತೆ, ನಾಮಿನೇಟ್ ಮಾಡಬಾರ್ದಾಗಿತ್ತು ಅನಿಸುತ್ತೆ. ಎಲ್ಲ ಒಂದು ಕಡೆ ಕಾವ್ಯ ಅವರು ಗಿಲ್ಲಿಂದ ದೂರ ಆಗಬೇಕು ಅಂತ ಹೇಳ್ತವ್ರೆ ಪದೇ ಪದೇ. ದೂರ ಆದರೆ ಚೆನ್ನಾಗಿರುತ್ತಾ? ದೂರ ಆದರೆ ಚೆನ್ನಾಗಿರಲ್ಲ, ಅವರು ಚೆನ್ನಾಗಿ ಜೋಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಬಿಗ್ ಬಾಸಲ್ಲಿ ನಿಮಗೆ? ಬಿಗ್ ಬಾಸಲ್ಲಿ ಧ್ರುವ ಅಂತವರು ಸ್ವಲ್ಪ ರ್ಯಾಶ್ ಆಗಿ ಇದು ಮಾಡ್ತಾ ಇದ್ದಾರೆ. ಧ್ರುವ ಯಾಕೆ? ಅದೇ ಅಲ್ಲಿ ಎಲ್ಲರ ಜೊತೆ ಬೆರೀತಾ ಇಲ್ಲ, ಸಿಂಗಲ್ ಆಗಿದ್ದಾರೆ, ಬೆರೀಬೇಕು ಅಂತ ಅವರು ಚೆನ್ನಾಗಿ ಆಟ ಆಡಲಿ, ಇನ್ನು ಮುಂದೆ ಬೆರೀಬೇಕು ಎಲ್ಲರ ಜೊತೆ ಅಂತ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿನೇ? ಅಂದರೆ ಅವರು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಅವರು ಮಾತಾಡೋ ಶೈಲಿ ಎಲ್ಲ ಚೆನ್ನಾಗಿದೆ. ಜಾಸ್ತಿ ನಮಗೆ ಬಿಗ್ ಬಾಸಲ್ಲಿ ಗಿಲ್ಲಿನೇ ತುಂಬ ಇಷ್ಟ. ವಿನ್ನರ್ ಆಗಬಾರ್ದು ಅಂತೀರಾ? ಕಾವ್ಯ. ಕಾವ್ಯನಾ? ಯಾಕೆ? ಅವ್ರಿಗೂ ಗಿಲ್ಲಿಗೂ ಸ್ವಲ್ಪ ಮಧ್ಯೆ ಜಗಳ ಆಯ್ತಾಯಿತ್ತು, ಅದರಿಂದ ಯಾವಾಗಲೂ ಟಾರ್ಗೆಟ್ ಮಾಡ್ತಿದ್ರು ಗಿಲ್ಲಿನೇ, ಅದರಿಂದ ಅವ್ರು ವಿನ್ ಆಗಬಾರ್ದು ಅಂತ. ಡೌರಾಣಿ ಅಂದರೆ ಯಾರು ಹೇಳ್ತೀರಾ ಬಿಗ್ ಬಾಸ್ ಮನೇಲಿ? ಡೌರಾಣಿ ಅಂದರೆ ಕಾವ್ಯನೇ. ಯಾಕೆ? ಅವರೇ ಜಾಸ್ತಿ ಟಾರ್ಗೆಟ್ ಮಾಡೋದಲ್ವಾ ಗಿಲ್ಲಿ ಅವ್ರನ್ನ, ಅದರಿಂದ ನಮ್ಗೆ ಅವ್ರು ಇಷ್ಟ ಇಲ್ಲ ಕಾವ್ಯ ಅಂದರೆ. ಕುತಂತ್ರಿ ಅಂದರೆ ಯಾರು ಹೇಳ್ತೀರಾ? ತಂತ್ರಿ ಅಂದರೆ ಧ್ರುವ ಅಂತ. ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಫುಲ್ ಕಾಮಿಡಿ ಫುಲ್ಲು ಎಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಅದರಿಂದ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅಲ್ಲಿ ಧ್ರುವ ಅಂತ. ಬಿಗ್ ಬಾಸ್ ಮನೇಲಿ ಫೇಕ್ ಅಂದರೆ ಯಾರು? ಕಾವ್ಯ. ಕಾವ್ಯ. ಏಕೆ? ಅವ್ರು ಫುಲ್ಲು ಪದೇ ಗಿಲ್ಲಿ ನಟನ್ನೇ ಇದು ಮಾಡ್ತಾರೆ, ಅದರಿಂದ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆದರೆ ಚೆನ್ನಾಗಿರುತ್ತೆ ಅಂತೀರಾ? ಗಿಲ್ಲಿ ಆಗ್ಬೋದೇನೋ. ಗಿಲ್ಲಿ ಆಗ್ಬೋದು. ಯಾಕೆ ಗಿಲ್ಲಿನೇ ಆಗ್ಬೋದು ಅಂತೀರಾ? ಯಾಕೆಂದರೆ ಅವರು ಮನಸ್ಸಲ್ಲಿ ಏನಿದೆ ನೇರವಾಗಿ ಸ್ವಲ್ಪ ಹಾಸ್ಯ ಪ್ರವೃತ್ತಿ ಇದೆ, ಹಾಗಾಗಿ ಎಲ್ಲ ಏನಿದೆ ಅದನ್ನು ಹೇಳ್ಕೊತಾರೆ, ಅದರಿಂದ ಚೆನ್ನಾಗಿ ಆಡ್ತಾರೆ, ಅದರಿಂದ ಅವ್ರು ಗೆಲ್ಬೋದು ಅನ್ನೋ ಒಂದು. ಮೊನ್ನೆ ದಿನ ಯಾವುದು ಹಾವು ಏಣಿ ಆಟ ಆಡುವಾಗ ಎರಡನ್ನೂ ತಗೊಂಡ್ಳು ಯಾರು? ಕಾವ್ಯ. ಯಾಕೆ ಅಂತಂದರೆ ಅದು ಸರಿ ಅವಳು ಮಾಡಿದ್ದು. ಎರಡೂ ಇದೆ ಅವ್ರ ಹತ್ರ. ಒಂದು ಕಡೆ ಸಪೋರ್ಟು ಚೆನ್ನಾಗಿದೆ, ಇನ್ನೊಂದು ಕಡೆ ಅವರು ಹೆಚ್ಚಿಗೆ ಒಂದು ಅವ್ರನ್ನ ಏನು ಮಾಡ್ತಾರೆ, ಕಿಂಡಲ್ ಮಾಡೋದ್ರಿಂದ ಸ್ವಲ್ಪ ಬೇಜಾರಾಗಿ ಹಂಗೆ ಮಾಡಿರ್ಬೋದೇನೋ. ಒಟ್ಟಿನಲ್ಲಿ ಕಾವ್ಯನಿಗೆ ಗಿಲ್ಲಿ ಕಂಡ್ರೆ ತುಂಬ ಇಷ್ಟ ಇದೆ, ಗೆಲ್ಲಿ ಅನ್ನೋ ಒಂದು ಸಪೋರ್ಟ್ ಇದೆ. ಇವ್ರಿಗೂ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ಅವರು.